ಇವತ್ತೊಂದು ಡಿಸೈನ್ ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ. ರಿಂಗ್ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ, ಆಮೇಲೆ ನೆಲ್ಲಿಕಾಯಿ ಬೀಡ್ಸ್ ಯೂಸ್ ಮಾಡ್ತಿದ್ದೀನಿ, ಆಮೇಲೆ ಸ್ಮಾಲ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಆಮೇಲೆ 2 ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ನಾನು ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ದಾರನ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಾದ್ಮೇಲೆ 4 ಚೈನ್ ಹಾಕೊತಾ ಇದ್ದೀನಿ. 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾನು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ 4 ಚೈನ್ ಹಾಕೊತಾ ಇದ್ದೀನಿ. ನಾಲ್ಕು ಚೈನ್ ಹಾಕೊಂಡ್ಮೇಲೆ ಅದು ಸಹ ಎಲ್ಲಿಗೆ ಬರುತ್ತೆ ನೋಡಿ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದಾರನ ಮೇಲ್ಭಾಗಕ್ಕೆ ಮಾಡಿಕೊಂಡು ಒಂದು ರಿಂಗ್ ಬೀಡ್ ತೊಗೊತಾ ಇದ್ದೀನಿ. ರಿಂಗ್ ಬೀಡ್ ಮಧ್ಯದಲ್ಲಿ ನೆಲ್ಲಿಕಾಯಿ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಅದನ್ನು ರಿಂಗ್ ಬೀಡು ಮತ್ತು ನೆಲ್ಲಿಕಾಯಿ ಬೀಡನ್ನ ಎರಡನ್ನೂ ನೀಡಲ್ಗೆ ಹಾಕ್ಕೊಂಡು ನಾವು ದಾರದೊಳಗಡೆ ಹೀಗೆ ಹಾಕ್ಕೊಬೇಕು. ಹಾಕ್ಕೊಂಡು ಬೀಡನ್ನು ಲಾಕ್ ಮಾಡಬೇಕು ಮತ್ತು ಬಟ್ಟೆಗೂ ಲಾಕ್ ಮಾಡ್ತಾಯಿದ್ದೀನಿ. ಬಟ್ಟೆಗೂ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು. ಮತ್ತು 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 4 ಚೈನ್ ಹಾಕ್ತಾಯಿದ್ದೀನಿ. ಅದು ಸಹ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 4 ಚೈನ್ ಹಾಕ್ಕೊಂಡಿದ್ದೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. 4 ಚೈನನ್ನು ನಾನು 3 ಸರಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮತ್ತೆ ದಾರನ ಮೇಲ್ ಮಾಡಿ ಒಂದು ರಿಂಗ್ ಬೀಡ್ಸು, ನೆಲ್ಲಿಕಾಯಿ ಬೀಡ್ಸ್, ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಹೀಗೆ ಬೀಡನ್ನ ನಾವು ಹಾಕ್ಕೊಬೇಕು. ಬೀಡನ್ನ ಲಾಕ್ ಮಾಡ್ತಾ ಇದ್ದೀನಿ. ಬಟ್ಟೆಗೂ ನಾವು ಲಾಕ್ ಮಾಡಬೇಕು. ಮತ್ತು 4 ಚೈನನ್ನು 3 ಸರಿ ಹಾಕ್ಕೊಬೇಕು. ಲಾಸ್ಟಲ್ಲಿ ನಾವು 4 ಚೈನನ್ನು 2 ಸರಿ ಹಾಕ್ಕೊಳ್ಬೇಕು. ನಾಲ್ಕು ಚೈನನ್ನು ನಾನು 2 ಸರಿ ಹಾಕ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾವು 4 ಚೈನ 2 ಸತಿ ಹಾಕ್ಕೊಂಡಿರ್ತೀವಿ. ಮತ್ತು ಫುಲ್ಲು ಡಿಸೈನ್ ಆಗೋವರೆಗೂ ನಾವು 3 ಸರಿ 4 ಚೈನ ಹಾಕ್ಕೊಂಡು ಹೋಗಬೇಕು. ಲಾಸ್ಟಲ್ಲಿ 2 ಚೈನ್ ಹಾಕಿದ್ರೆ ಸಾಕು. ನೆಕ್ಸ್ಟು ಡಿಸೈನ್ ಹೇಗೆ ಹಾಕಬೇಕು ಅಂತ ತೋರಿಸ್ತೀನಿ. ಎರಡನೇ ಸ್ಟೆಪ್ಪು, ಫಸ್ಟ್ನೇ ಸ್ಟೆಪ್ಪಲ್ಲಿ ನಾವು ಲಾಕ್ ಹಾಕಿರ್ತೀವಲ್ಲ, ಆ ಲಾಕ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ, ಲಾಕ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿ 4 ಚೈನ್ ಲಾಕ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ್ಮೇಲೆ ಇಲ್ಲಿದ್ದೇನೆ ನಾನು ಕಂಬ ಸ್ಟಾರ್ಟ್ ಮಾಡ್ತೀನಿ. ಬೀಡ್ಗಳನ್ನ ಸೇರಿಸ್ಕೊಂಡು ನಾವು ಕಂಬಗಳನ್ನ ಹಾಕ್ತಾ ಹೋಗಬೇಕು.
ಹೀಗೆ ಬೀಡ್ಸ್ಗಳನ್ನ ಹಾಕ್ಕೊಂಡು ನಾವು ಕಂಬಗಳನ್ನ ಹಾಕ್ತಾ ಹೋಗಬೇಕು. ಹೀಗೆ ಕಂಬಗಳನ್ನ ನಾವು ಹಾಕ್ತಾ ಹೋಗಬೇಕು. ಒಂದು ಬೀಡ್ಸು ನೆಕ್ಸ್ಟು ಕಂಬನ ಹಾಕಬೇಕು. ಹೀಗೆ 10 ಕಂಬಗಳನ್ನ ನಾವು ಹಾಕಬೇಕು. ಕಂಬ ಹಾಕಿದ್ಮೇಲೆ 4 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ನಾವು ಲಾಕ್ ಮಾಡಬೇಕು. ಫಸ್ಟು 4 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಆ ಲಾಕಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಹೀಗೆ ಡಿಸೈನ್ ಕಾಣಿಸುತ್ತೆ. ಆಮೇಲೆ 4 ಚೈನ್ ಹಾಕಬೇಕು. 4 ಚೈನು 4 ಲಾಕ್ ಆದಮೇಲೆ ಲಾಕಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. 4 ಚೈನು ಇಲ್ಲಿ ಕುಚ್ಚು ಬರುತ್ತೆ. ಮತ್ತು ತಿರ್ಗಾ ನಾನು ಇಮಿಡಿಯೇಟಾಗಿ ಕಂಬ ಸ್ಟಾರ್ಟ್ ಮಾಡ್ತೀನಿ. 10 ಕಂಬ ಹಾಕ್ಕೊಂಡು ಹೋಗಬೇಕು. ಬೀಡು ಕಂಬ ಹಾಕ್ತಾ ಹೋಗಬೇಕು. 10 ಕಂಬಗಳನ್ನ ನಾವು ಹಾಕಬೇಕು. ಹೀಗೆ ಡಿಸೈನ್ ಕಾಣಿಸುತ್ತೆ. ಹೀಗೆ ಎಲ್ಲದಕ್ಕೂ 10 ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಹೀಗೆ ಹಾಕಿ ಲಾಸ್ಟಲ್ಲಿ 4 ಚೈನ್ ಒಳಗಡೆ ತಂದು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ 4 ಚೈನ್ ಹಾಕ್ಕೊಬೇಕು. ಫೈನಲ್ ಲಾಕ್ ಏನಿದೆ ಆ ಲಾಕ್ ಒಳಗಡೆ ಲಾಕ್ ಮಾಡಿ ಫೈನಲಿ ಡಿಸೈನ್ ಹೀಗೆ ಬರುತ್ತೆ. ನಾನು ಮಾಡಿರೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀರೆಗೆ ಹಾಕಿದಾಗ ನಿಮಗೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ.